ಆಯುಷ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆಲ್ ಅಬೌಟ್ ಸೆಕ್ಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳನ್ನ ಕಾಡೋ UTI ಅಥವಾ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ. ಇದು ಕೇವಲ ಸಾಮಾನ್ಯ ಸಮಸ್ಯೆ ಅಂತ ಪರಿಗಣಿಸದೆ ಇದನ್ನು ನೆಗ್ಲೆಕ್ಟ್ ಮಾಡೋದು ಅಥವಾ ಕಡೆಗಣಿಸೋರೇ ಹೆಚ್ಚಾಗಿದ್ದಾರೆ. ಆದರೆ ಇದು ಗಂಭೀರ ಸ್ವರೂಪಕ್ಕೆ ತಿರುಗಿದಾಗ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಕಾಂಪ್ಲಿಕೇಟೆಡ್ UTI ಬಗ್ಗೆ ತಿಳ್ಕೊಳ್ಳೋಣ. ಇದು ಸಿಂಪಲ್ UTIಗಿಂತ ವಿಭಿನ್ನವಾಗಿದೆಯಾ, ಇದರ ಸಿಂಪ್ಟಮ್ಸ್ ಕೂಡ ಅದರಿಂದ ಡಿಫ್ರೆಂಟ್ ಆಗಿದೆಯಾ, ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಮನೆಮದ್ದು ಕೂಡ ಇದಕ್ಕೆ ಬೇರೆ ರೀತಿಯಾಗಿರುತ್ತಾ, ಇದೆಲ್ಲವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಸಮರ್ಥ ರಾವ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ಹಿಂದಿನ ಸಂಚಿಕೆಯಲ್ಲಿ ಸಿಂಪಲ್ UTI ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇಂದಿನ ಸಂಚಿಕೆಯಲ್ಲಿ ಈಗ ಕಾಂಪ್ಲಿಕೇಟೆಡ್ UTI ಬಗ್ಗೆ ನೀವು ಸ್ವಲ್ಪ ಹೇಳಿದ್ರಿ ಬೇಸಿಕ್ಲಿ. ಇವಾಗ ಅದನ್ನು ವಿಸ್ತಾರವಾಗಿ ಹೇಳ್ತಾ ಹೋಗೋದಾದರೆ ಕಾಂಪ್ಲಿಕೇಟೆಡ್ UTI ಸಿಂಪ್ಟಮ್ಸ್ ಏನಿರುತ್ತೆ ನೋಡಿ. ಈಗ ಸಿಂಪಲ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಲಾಸ್ಟ್ ಸಂಚಿಕೆಯಲ್ಲಿ ನಾವು ಕವರ್ ಮಾಡಿದ್ವಿ. ಅದು ಸ್ಪಾಂಟೇನಿಯಸ್ ಆಗಿ ಬರುತ್ತೆ, ಹೊಟ್ಟೋಗುತ್ತೆ. ಬಂದು ಉಳ್ಕೊಂಡಾಗ ಪದೇ ಬಂದಾಗ ಪ್ಲಸ್ ಈ ಕಾಂಪ್ಲಿಕೇಟೆಡ್ ಗ್ರೂಪ್ಸಲ್ಲಿ ಬಂದಾಗ ಅದನ್ನು ನಾವು ಕಾಂಪ್ಲಿಕೇಟೆಡ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಕರಿತೀವಿ. ಗಂಡಸರಲ್ಲಿ UTI ಬಂತು ಅಂದರೆ ಮೋಸ್ಟ್ಲಿ ಕಾಂಪ್ಲಿಕೇಟೆಡ್ UTI ಇನ್ಫೆಕ್ಷನ್ ಅಂತಲೇ ಹೇಳ್ತೀವಿ. ಯಾಕಂದರೆ ನಾವು ಹೇಳಿದ್ವಿ ಹೋದ ಸಂಚಿಕೆಯಲ್ಲಿ ಅವರ ಯುರೆತ್ರ ಸ್ವಲ್ಪ ದೊಡ್ಡದು, ಹೆಂಗಸರು ಚಿಕ್ಕದಾಗಿರುತ್ತೆ. ಸೊ ಇನ್ಫೆಕ್ಷನ್ ರೇಟು ಒಳಗಡೆ ಹೋಗೋದಕ್ಕೆ ಗಂಡಸರಲ್ಲಿ ಸ್ವಲ್ಪ ಕಷ್ಟ. ಯೂಶ್ವಲಾಗಿ ಗಂಡಸರಲ್ಲಿ ಸರ್ಕಮ್ಸಿಷನ್ ಅಂತಲೂ ಮಾಡಿರ್ತಾರೆ. ಈ ಸರ್ಕಮ್ಸಿಷನ್ ಆಗಿರೋ ಗಂಡಸರಲ್ಲಿ ಯೂಶ್ವಲಾಗಿ ಇನ್ಫೆಕ್ಷನ್ ಅಷ್ಟೊಂದು ಆಗಲ್ಲ. ಆಗದೇ ಇರೋ ಗಂಡಸರಲ್ಲಿ ಯೂಶ್ವಲಾಗಿ ನಮ್ಮ ದೇಶದ ಸಂಪ್ರದಾಯದಲ್ಲಿ ಮೆಜಾರಿಟಿ ಆಫ್ ಸರ್ಕಮ್ಸಿಷನ್ ಆಗಿರಲ್ಲ. ಅಂಥವ್ರಲ್ಲಿ ಡಯಾಬಿಟೀಸ್ ಅದೆಲ್ಲ ಬಂದರೆ ಸ್ವಲ್ಪ ಈ ಇನ್ಫೆಕ್ಷನ್ಸ್ ಸ್ವಲ್ಪ ಜಾಸ್ತಿ ಆಗೋಕ್ಕೆ ಚಾನ್ಸ್ ಉಂಟು. ಸೊ ಗಂಡಸರು ವಿಚಾರ ಗೊತ್ತಾಯಿತು. ಯೂಶ್ವಲಾಗಿ ಬಂತು ಅಂದರೆ ಕಾಂಪ್ಲಿಕೇಟೆಡೇ ಇರುತ್ತೆ ಅಂತ. ನೆಕ್ಸ್ಟ್ ಬರೋದು ಹೆಂಗಸರಲ್ಲಿ. ಈ ಹೆಂಗಸರಲ್ಲಿ ಏನಾಗುತ್ತೆ, ಈ ಜನರಲ್ ಲೈನ್ ಆಫ್ ಟ್ರೀಟ್ಮೆಂಟ್ UTI ಕೊಟ್ಟು ಫೇಲ್ಯೂರ್ ಆಗುತ್ತೆ ನೋಡಿ, ಆವಾಗ ಇದು ಕಾಂಪ್ಲಿಕೇಟೆಡ್ UTI ಅಂತ. ಈ ಕಾಂಪ್ಲಿಕೇಟೆಡ್ UTI ತುಂಬ ಗಂಭೀರ ಸಮಸ್ಯೆ. ಇದು ತುಂಬ ಜೋಪಾನವಾಗಿ ಟ್ರೀಟ್ ಮಾಡಬೇಕು. ನಮ್ಮ ಮಾಡರ್ನ್ ಹಾಸ್ಪಿಟಲ್ಸಲ್ಲಿ ದೊಡ್ಡ ಕನ್ಫ್ಯೂಷನ್ ಸಿನಾರಿಯೋ ಇದು. ಏನು ಗೊತ್ತಾಗಲ್ಲ, ಬಟ್ ಡಯಾಗ್ನೋಸಿಸಲ್ಲಿ ಟೆಸ್ಟ್ಗಳಿಗೆ ಕಳಿಸ್ತಾರೆ. ತುಂಬ ಥರದ ಆ್ಯಂಟಿಬಯೋಟಿಕ್ಸು, ಬ್ರಾಡ್ ಸ್ಪೆಕ್ಟ್ರಮು, ಅದು ಇದು ಎಲ್ಲ ಹಾಕ್ತಾರೆ. ಕೆಲವು ಸಲ ತಪ್ಪಾಗಿರುತ್ತೆ, ಕರೆಕ್ಟಾಗಿರುತ್ತೆ ಅಂತ ಪ್ಯಾನಿಕ್ ಸಿಚುಯೇಷನು. ಇಂಥ ಸಿಚುಯೇಷನಲ್ಲಿ ಆಯುರ್ವೇದದಿಂದನೂ ಸಪೋರ್ಟ್ ತೊಗೊಳ್ಳೋದು ತುಂಬ ಒಂದು ಇಂಟೆಲಿಜೆಂಟ್ ಮೂವ್ ಅಂತ ಹೇಳ್ಬೋದು. ನಮ್ಮ ಆಯುರ್ವೇದ ಏನೇನು ಹೇಳುತ್ತೆ ಈ ಮೂತ್ರಕೃಚ್ಯದ ಬಗ್ಗೆ, ಇದು ಈ ಕಾಂಪ್ಲಿಕೇಟೆಡ್ UTIಯಲ್ಲಿ ಆಯುರ್ವೇದಿಕ್ ರೋಲ್ ತುಂಬ ಅತ್ಯಗತ್ಯ. ಆದಷ್ಟು ಈ ಪೇಷಂಟ್ಸ್ಗಳು ಆದಷ್ಟು ಆಯುರ್ವೇದಿಕ್ ಸಪೋರ್ಟಿವ್ ಲೈಫ್ ಸ್ಟೈಲು, ಅದನ್ನು ಕ್ಯೂರೇಟಿವ್ ಆಗೂ ನಮ್ಮಲ್ಲೇ ಒಳ್ಳೆಯ ಕಷಾಯಗಳು, ಔಷಧಿಗಳು ಎಲ್ಲ ಇದೆ. ಅದ್ರ ಜೊತೆಗೆ ಸಪೋರ್ಟಿವ್ ಆಗಿ ನಮ್ಮದು ಡಯಟು ಅದು ಇದು ಎಲ್ಲ ಫಾಲೋ ಮಾಡ್ಕೊಂಬಂದರೆ ಆಯುರ್ವೇದಿಕ್ ವೈದ್ಯರನ್ನ ಮೀಟ್ ಮಾಡಿ ಪ್ಯಾರಲಲ್ ಆಗಿ ಇದನ್ನು ಟ್ರೀಟ್ ಮಾಡ್ಬೋದು, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ಬೋದು. ಈ ಕಾಂಪ್ಲಿಕೇಟೆಡ್ UTI ಜನರಲ್ಲಾಗಿ ನಾನು ಹೇಳಿದ್ದು ಲಾಸ್ಟ್ ಟೈಮು, ಒಂದು ಡಯಾಬಿಟೀಸಲ್ಲಿರೋರಿಗೆ ತುಂಬ ಕಾಮನ್ನು. ಈ ಹೈ ಬ್ಲಡ್ ಶುಗರ್ ಇರೋರಲ್ಲಿ ಈ UTI ಬಂದ್ಬಿಡ್ತು ಅಂದರೆ ಒಂಥರ ಗೋಳು. ಯಾತಕ್ಕಂದರೆ ಹೋಗೋದೇ ಇಲ್ಲ ಅನ್ನತ್ತೆ ಇದು. ಒಂದು ಅವರು ಹೋಗಿ ಮಾಡರ್ನ್ ಡಾಕ್ಟ್ರನ್ನ ಮೀಟ್ ಮಾಡಿರ್ತಾರೆ, ಒಂದು ಸಲ ಬರ್ಕೊಟ್ಟಿರ್ತಾರೆ, ಇನ್ನೊಬ್ರ ಹತ್ರ ಹೋದರೆ ಇನ್ನೊಬ್ಬರು ಬರ್ಕೊಡ್ತಾರೆ. ಈ ಕೆಲವು ಸಲ ಈ ಮಕ್ಕಳಾಗದೇ ಇರೋರು ಹೆವಿ ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೋ ಟೈಮಲ್ಲಿ ಡಾಕ್ಟ್ರುಗಳೇ ಬೇಡ ಅಂತ ಹೇಳಿಬಿಡ್ತಾರೆ. ಕೆಲವು ಸಲ ಏನಾಗೋಗ್ಬಿಡುತ್ತೆ ಅಂದರೆ ಅದು ಇನ್ಫೆಕ್ಷನ್ನು ಎಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ನು ಏರಿಯಾಗಳಲ್ಲಿ ತೊಂದರೆಗಳು ಕೊಟ್ಟುಬಿಡುತ್ತೆ ಅಂತ ಜಾಸ್ತಿ ಹೈ ಆ್ಯಂಟಿಬಯೋಟಿಕ್ಸು ಕೊಡೋಲ್ಲ. ಆಮೇಲೆ ಕಿಡ್ನಿಗೂ ಡ್ಯಾಮೇಜ್ ಮಾಡೋದು ಚಾನ್ಸಸ್ಸು ಇದೆಲ್ಲ ಇರುತ್ತೆ. ಈ ಡಯಾಬಿಟಿಕ್ಸಲ್ಲಿ ಅದು ನಂಬರ್ 1 ಶುಗರ್ ಕಂಟ್ರೋಲ್ ಮಾಡ್ಕೊಬೇಕು ಅವರು. ಅದು ಆಯುರ್ವೇದಿಕ್ ರೀತಿಯಲ್ಲಾದರೂ ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಾದರೂ ಇದ್ದರು. ಒಂದು ಡಯಾಬಿಟಿಕ್ಕು. ಎರಡನೇದು ನಾನು ಹೇಳಿದ್ದು ಪ್ರೆಗ್ನೆನ್ಸಿಯಲ್ಲಿ. ಈ ಪ್ರೆಗ್ನೆನ್ಸಿಯಲ್ಲಿ ಈ ಬರೋ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ನ ಯೂಶ್ವಲಾಗಿ ಒಂದು 36% ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ಮುಂದೆ. ಸೊ ಇಂಥವು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಇಲ್ಲದೇ ಏನು ಪರಿಣಾಮ, ಹುಟ್ಟ ಮಗು ಬರ್ತ್ ವೇಟ್ ಕಮ್ಮಿ ಇರುತ್ತೆ. ಇದು ಮೊದಲನೇದು. ಇದು ಈ UTI ಪ್ರೆಗ್ನೆಂಟ್ ಲೇಡೀಸಲ್ಲಿ ಆಗೋದ್ರಿಂದ ತುಂಬ ಜೋಪಾನವಾಗಿ ಟ್ರೀಟ್ಮೆಂಟು ನಿಮ್ಮ ಗೈನಕಾಲಜಿ ಆಬ್ಸ್ಟಿಷನ್ ಜೊತೆ ಯಾರು ನೀವು ಕನ್ಸಲ್ಟ್ ಮಾಡ್ತಾ ಇರ್ತೀರಾ ಅವ್ರ ಜೊತೆ, ಅಥವಾ ಆಯುರ್ವೇದಿಕ್ ಡಾಕ್ಟ್ರ್ ಪ್ಯಾರಲಲ್ ಆಗಿ ಮಾಡ್ತಾ ಇದ್ದೀರಾ ಅವ್ರ ಜೊತೆನೂ ನೀವು ಇನ್ಪುಟ್ಸ್ ತೊಗೊಬೋದು.
ಒಂದೇನು ಅಂದರೆ ಬರ್ತ್ ವೇಟ್ ಎಫೆಕ್ಟ್ ಮಾಡಿಬಿಡುತ್ತೆ, ಮಗು ಬರ್ತ್ ವೇಟು. ಎರಡನೇದು ಏನು ಮಾಡುತ್ತೆ ಅಂದರೆ ಈ ಒಂಥರ ಪ್ರೀಮೆಚುರಿಟಿ ಫುಲ್ ಟರ್ಮ್ ಬರೋಲ್ಲ ಕೆಲವು ಸಲ ಬೇಬೀಸು, ಬೇಗ ಡೆಲಿವರಿ ಆಗೋದು ಸನ್ನಿವೇಶ ಬರುತ್ತೆ. ಫುಲ್ ಟರ್ಮ್ ಇಲ್ಲದೆ ಇದ್ದರೆ ಅದಕ್ಕೆ ಫುಲ್ ಡೆವಲಪ್ಮೆಂಟ್ ಇರೋಲ್ಲ. ಸೊ ಅದು ಒಂದು. ಆಮೇಲೆ ನಮ್ಮ ಮಾಡರ್ನ್ ಸೈನ್ಸಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಅಂತ ಕರೀತಾರೆ, ಅದು ಒಂದು ತುಂಬ ಡೇಂಜರ್ ಸಿಚುಯೇಷನು. ಬಿ ಪಿ ಜಾಸ್ತಿ ಆಗೋದು, ಆರ್ಗನ್ ಡ್ಯಾಮೇಜ್ ಆಗೋದು. ಸೊ ಇದು ಕೂಡ ಒಂದು ದೊಡ್ಡ ಸಮಸ್ಯೆ. ಇನ್ನೊಂದು ಪೆರಿನೇಟಲ್ ಮಾರ್ಟಾಲಿಟಿ, ಮಗು ಹೊಟ್ಟೆಯಲ್ಲೇ ಹೋಗ್ಬಿಡೋದು. ಸೊ ಈ ಯು ಟಿ ಐ, ಸಿಂಪಲ್ ಯು ಟಿ ಐ ಕಾಂಪ್ಲೆಕ್ಸಾಗಿ ಟರ್ನ್ ಆಗ್ಬೋದು. ಸೊ ಪ್ರೆಗ್ನೆನ್ಸಿಯಲ್ಲಿ ಯು ಟಿ ಐ ಬಂತು, ನೀವು ಪ್ರೆಗ್ನೆನ್ಸಿಯಲ್ಲಿ ಕೆಲವು ಸಲ ಏನಾಗ್ಬಿಡುತ್ತೆ, ಈ ಮಗು ಗ್ರೋತ್ ಆಗ್ತಾ ಇರೋಂಗೆ ಬ್ಲ್ಯಾಡ್ರ್ ಮೇಲೆ ಪ್ರೆಷರ್ ಬರ್ತಾ ಇರುತ್ತೆ. ಸೊ ಯೂರಿನ್ನು ಅವಸರ ಆಗೋದು, ತಡೆದೇ ಇರೋದು ಜನರಲ್ ಕಾಮನ್ನು. ಬಟ್ ಹುಷಾರಾಗಿ ಅದನ್ನು ನೋಡ್ಕೊಬೇಕಾಗತ್ತೆ, ಎಲ್ಲಿ ಯು ಟಿ ಐ ಬರುತ್ತೆ ಅಂತ. ಆ ಪ್ರೆಗ್ನೆನ್ಸಿ ಇದರಲ್ಲಿ ಆ ಯು ಟಿ ಐ ಏನಾರು ಬಂತು ಅಂದರೆ ಅದಕ್ಕೆ ಕರೆಕ್ಟಾಗಿರೋ ಟ್ರೀಟ್ಮೆಂಟ್ಗಳು ಅದೆಲ್ಲ ತೊಗೊಬೇಕಾಗತ್ತೆ.